ಈ ದೇಶದ ಭವಿಷ್ಯದ ಇಬ್ಬರು ನಾಯಕರು. ಅದರಲ್ಲೂ ರಾಹುಲ್ ಗಾಂಧಿ, ನೀವೇನು ಅನ್ರಿ, ರಾಹುಲ್ ಗಾಂಧಿ ಸಿದ್ಧಾಂತಕ್ಕೆ ಬದ್ದಿದ್ದಾರೆ. ಈ ಒಂದು ಹಿಂದುಳಿದ ಸಮುದಾಯ ಆಗಿರ್ಬೋದು, ಅಥವಾ SC ST ಆಗಿರ್ಬೋದು, ನೀವು ಅಂತೀರ ಬಾಯಲ್ಲಿ, ಆದರೆ ಅದ್ರ ಸಲ ಹೋರಾಟ ಮಾಡ್ತಾ ಇದ್ದಾರೆ. ಜನಗಣತಿ ಆಗಬೇಕು, ಅವ್ರಿಗೆ ರಿಸರ್ವೇಷನ್ ಸಿಗಬೇಕು, ನಿಮ್ಮ ಗ್ಯಾರಂಟಿಗಳು ಅವ್ರು ತೊಗೊಂಡಾರ. ಹಾಗೆ ನೀವು ಅವ್ರ ಕೆಲವೊಂದು ವಿಷಯಗಳನ್ನು, ಸಿದ್ಧಾಂತಗಳನ್ನು, ಆ ಸಿದ್ಧಾಂತಕ್ಕೆ ಬದ್ಧ ಆಗೋದನ್ನು ಕರೀರಿ. ಸನಾತನಿ ಬಂದಾಗ ಸನಾತನಿ ಹೇಳೋದು, ಪಂಜಾಬ್ ಅಂದ್ಕೊಳ್ಳೆ ಭಗತ್ ಸಿಂಗ್ ಅಂತ ಹೇಳೋದು, ಮತ್ತೊಬ್ಬರ ಹೆಸರು ಹೇಳೋದು, ಇದೆಲ್ಲ ಬಿಡ್ರಿ. ಇದನ್ನು ಜನ ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಮ ಬದಲಾಗಿ. ಮತ್ತು ಇದೆಲ್ಲ ಬಲ್ಲಂತಹ RSS ಪ್ಲಸ್ BJಪಿಗರು ನಿಮ್ಮನ್ನು ಸುಲಭವಾಗಿ ಬೆಳೆಗೊಡುವುದಿಲ್ಲ ಅನ್ನೋದು ಅರ್ಥ ಸತ್ಯದ. ಅವ್ರ ಸಿದ್ಧಾಂತವನ್ನು ಯಾರು ಒಪ್ಪುವುದಿಲ್ಲವೋ ಅವ್ರನ್ನ ಆದಷ್ಟು ಅಧಿಕಾರದಿಂದ ದೂರ ಇಡುವುದರಲ್ಲಿ ಈಗಂತೂ ಯಶಸ್ವಿಯಾಗಿದ್ದಾರೆ. ಇನ್ನು ಅವ್ರ ಫೇಲ್ಯೂರ್ಗಳು, ಅವ್ರ ಸೋಲುಗಳು, ಅದನ್ನು ನೀವು ಎತ್ತಿ ಜನರ ಮುಂದೆ ಇಟ್ಟಾಗ ಅವ್ರು ಸೋಲ್ಬೋದೇನೋ. ಸೋಲು ಗೆಲುವು ಇವು ನಿರಂತರ ನಡೀತಿರೋಂಥ ಕೆಲಸಗಳು. ಆಗ ಅವರು ತಿದ್ಕೋಬೋದು ಮುಂದಿಂದು. ಯಾರು ಬಲ್ಲರು ಈಗಂತ ನೀವು ಸೋತಿದ್ರಿ, ಚಿಂತನೆ ಮಾಡಿರಿ, ಹೊಸ ವಿಚಾರಗಳ ಒಂದು ಜನರಿಗೆ ತಿಳಿಸ್ರಿ. ಮತ್ತು ಅದರಲ್ಲೂ ಮುಖ್ಯವಾಗಿ ದೆಹಲಿಯ BJP ಸರ್ಕಾರದ ಇಂಚ್ ತಪ್ಪುಗಳನ್ನು ಜನರ ಮುಂದೆ ಹಿಡಿದಿರುವಂಥ ದೊಡ್ಡ ಸಾಹಸದ ಕೆಲಸ ಮಾಡಿರಿ. ಜೊತೆಗೆ ಹಳೆಯ ಮಿತ್ರರು, ಈಗೆಲ್ಲ ಕಾಂಗ್ರೆಸ್ ಮತ್ತು BJP ಅವ್ರ ಮಿತ್ರರಲ್ಲ, ನಿಮ್ಮ ಹಳೆಯ ಮಿತ್ರರಿದ್ದಾರೆ, ಅವ್ರನ್ನ ವಿಶ್ವಾಸ ಇದ್ಕೊಂಡು ರಿಬಿಲ್ಡ್ ಮಾಡಿರಿ. ಪ್ಯಾರಡೈಸ್ ಅಂತ ಲಾಸ್ಟ್ ಆಗ್ಯದ, ಪ್ಯಾರಡೈಸ್ ರಿಗೇನ್ ಮಾಡೋದಕ್ಕೆ ನಿಮ್ಮ ಕೈಲದ. ಪ್ರಯತ್ನ ಮಾಡಿದ್ರೆ ಆಗ್ತೈತಿ. ಯಾಕಂದ್ರೆ ನಿಮಗೆ ಏನಪ್ಪ ಅಂದ್ರೆ 43.57% ಮತದಾರರು, ಅಂದರೆ 43.57% ಮತದಾರರು ನಿಮ್ಮ ಮೇಲೆ ಇನ್ನೂ ವಿಶ್ವಾಸ ಇಟ್ಟಿದ್ದಾರೆ. ಇದು ನಿಮ್ಗೆ ಗಮನದಲ್ಲಿರಲಿ. ನಿಮ್ಮ ಪಾರ್ಟಿ ಉಳಿತಿದ್ದು ಹೋಗ್ತಿದ್ದು ಗೊತ್ತಿಲ್ಲ. 22 ಜನ ಇದ್ದೀರಿ. BJಪಿಗಳನ್ನು ಸ್ವಲ್ಪ ಬಿಟ್ಟು ಕೊಡೋದಿಲ್ಲ. ಆದಷ್ಟು ನಿಮ್ಮ ಬೆಂಬಲಿಗರನ್ನು ದೂರ ಮಾಡಿಸೋದ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಲಕ್ಷ್ಯ ಕೊಡಲಾರ್ದ ನೀವು ಕೇವಲ ಈಗಾಗಲೇ ಒನ್ ಮ್ಯಾನ್ ಆಗಿದ್ದೀರಿ. ಅದ್ರ ಜೊತೆ ನಿಮ್ಮ ಹಳೆಯ ಮಿತ್ರನ ತೆಗೆದುಕೊಂಡು ಇನ್ನೂ ಪುನರಪಿ ಪ್ರಯತ್ನ ಮಾಡಿದರೆ ಮೋಸ್ಟ್ಲಿ ಇನ್ನೂ ಹೊಸ ಪಕ್ಷ ಹುಟ್ಟು ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಪಂಜಾಬ್ದಲ್ಲಿ ನಿಮ್ಮದು ಸರ್ಕಾರದಲ್ಲಿ ಇನ್ನೂ ವರ್ಕ್ ಮಾಡ್ತಾರೆ ಲೋಕಲಿಂದ ಒಳ್ಳೆಯ ಕೆಲಸಗಳನ್ನು ಅಂತ ಹೇಳ್ತಾ, ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, H60 ನ್ಯೂಸ್ ಅರ್ಥಾತ್ ಸಿದ್ಧಾರಾಮ್ ಇದು ಸತ್ಯದ ಕೈಗರಡಿ. ವಂದನೆ.